ಸಿಲಿಕಾನ್ ಸಿಟಿ ಮೆಟ್ರೋ ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್. ಇವತ್ತಿನಿಂದಲೇ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗ್ತಾ ಇದೆ. ಮೆಟ್ರೋ ಪ್ರಯಾಣ ದರ ಸಮರ್ಥಿಸಿಕೊಂಡಿದೆ ಬಿಎಂಆರ್ಸಿಎಲ್. ದರ ಏರಿಕೆಯಿಂದ ಆರ್ಥಿಕ ಸುಸ್ಥಿರತೆ ಕಾಪಾಡಿಕೊಳ್ಳಲಾಗಿದೆ. ಕೈಗೆಟುಕುವ ರೀತಿಯಲ್ಲಿ ದರ ಪರಿಷ್ಕರಿಸಲಾಗಿದೆ. ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 16ರಂದು ಶಿಫಾರಸನ್ನು ಸಲ್ಲಿಸಲಾಗಿತ್ತು. ದರ ಪರಿಷ್ಕರಣೆಗೆ ಸಮಿತಿಯನ್ನು ಕೂಡ ರಚಿಸಲಾಗಿತ್ತು. ಶಿಫಾರಸಿನ ಆಧಾರದಲ್ಲಿ ದರ ಪರಿಷ್ಕರಣೆಯನ್ನು ಮಾಡಲಾಗಿದೆ. ಸಾಕಷ್ಟು ರೀತಿಯಾದಂತಹ ಪರ ವಿರೋಧದ ಚರ್ಚೆಗಳ ನಡುವೆ ಈಗ ದರ ಏರಿಕೆ ಮಾಡಿ ಆಗಿದೆ. ಇವತ್ತಿನಿಂದಲೇ ಆ ದರ ನಿಗದಿ ಆಗ್ತಾ ಇದೆ. ಈಗಾಗಲೇ ಈ ಹಿಂದೆ ದರ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಮಾತು ಕೇಳಿ ಬಂದಾಗ್ಲೂ ಕೂಡ ವಿರೋಧ ಇತ್ತು. ಆದರೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಬಿಎಂಆರ್ಸಿಎಲ್ ಸಮರ್ಥಿಸಿಕೊಂಡಿದೆ. ಹಾಗಿದ್ರೆ ಪರಿಷ್ಕೃತ ದರ ಹೇಗಿದೆ ಏನು ಅಂತ ನೋಡೋದಾದರೆ ನೋಡಿ, 2 ಕಿಲೋಮೀಟರ್ ಪ್ರಯಾಣಕ್ಕೆ 10 ರೂಪಾಯಿ ಏರಿಕೆ, 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ ಏರಿಕೆ, 4 ರಿಂದ 6 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿ ಏರಿಕೆ, 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 40 ರೂಪಾಯಿ ಏರಿಕೆ, 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ ಏರಿಕೆ, 10 ರಿಂದ 15 60 ರೂಪಾಯಿ ಏರಿಕೆ, 15 ರಿಂದ 20 70 ರೂಪಾಯಿ ಏರಿಕೆ, 20 ರಿಂದ 25 ಕಿಲೋಮೀಟರ್ಗೆ 80 ರೂಪಾಯಿ ಏರಿಕೆ, 25 ರಿಂದ 30 ಕಿಲೋಮೀಟರ್ ಪ್ರಯಾಣಕ್ಕೆ 90 ರೂಪಾಯಿ ಏರಿಕೆ, 30 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ ಟಿಕೆಟ್ ದರ 90 ರೂಪಾಯಿ ಅಂತ ಅನೌನ್ಸ್ ಆಗಿದೆ. ಇನ್ನು ಡೈಲಿ ಪಾಸ್ ಕೂಡ 300 ರೂಪಾಯಿ, ಹಾಗೆಯೇ 30 ದಿನದ ಪಾಸ್ 600 ರೂಪಾಯಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮೆಟ್ರೋ ದರ ಏರಿಕೆ ಆಗತ್ತೆ ಅನ್ನೋದೊಂದು ಚರ್ಚೆ ಆಗಿತ್ತು. ಪರ ವಿರೋಧದ ಚರ್ಚೆಗಳ ನಡುವೆ ಫೈನಲಿ ಇದೀಗ ದರ ಏರಿಕೆ ಆಗಿದೆ. ಸೊ ಇದು ಯಾವ ರೀತಿಯಾಗಿ ಹೊರೆ ಆಗಬಹುದು, ಹೇಗೆ ಏನು ಅಂತ? ಖಂಡಿತವಾಗ್ಲೂ ಇದು ಈ ತರದ್ದು ಜನಸಾಮಾನ್ಯರಿಗೆ ಆದ್ರೂ ಕೂಡ ಪ್ರಯಾಣಿಕರಿಗೆ ಇದು ಹೊರೆ ಆಗುವಂತದ್ದು. ಮುಖ್ಯವಾಗಿ ಕಳೆದ ತಿಂಗಳು ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ದರ ಪರಿಷ್ಕರಣೆ ಸಂಬಂಧಪಟ್ಟಾಗಿ ಬಿಎಂಆರ್ಸಿಎಲ್ ಒಂದು ಶಿಫಾರಸನ್ನ ಕೇಂದ್ರದ ಸಮಿತಿಗೆ ಸಲ್ಲಿಸಿತ್ತು. ಅದಾದ ಮೇಲೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ರೀತಿ ದರ ಪರಿಷ್ಕರಣೆ ಆಗಿದೆ, ವೆಚ್ಚವನ್ನು ಯಾವ ತರ ಇದೆ ಅನ್ನೋದನ್ನ ಅಧ್ಯಯನ ಮಾಡಿ ತಿಳಿಸ್ತೀವಿ ಅನ್ನೋಂತಹ ಮಾಹಿತಿಯನ್ನು ಕೂಡ ನೀಡಿದ್ರು. ಹಾಗಾಗಿ ಅದಾದ ಬಳಿಕ ಈಗ ಇವತ್ತಿನಿಂದ ಪರಿಷ್ಕರಣೆ ದರ ಆಗುವಂಥದ್ದು 40-46% ಆಗುತ್ತೆ ಅನ್ನುವಂಥದ್ದು ದರವನ್ನ ಈಗಾಗಲೇ ನಿಗದಿ ಆಗಿರುವಂಥದ್ದು. ಸಹಜವಾಗಿ ದಿನನಿತ್ಯ ಪ್ರಯಾಣಿಕರು ಏನು ಮೆಟ್ರೋದಲ್ಲಿ ಸಂಚಾರ ಮಾಡ್ತಾರೆ, ನಿತ್ಯವೂ ಮೆಟ್ರೋವನ್ನ ಅವಲಂಬಿಸಿರುವಂತವ್ರು ಲಕ್ಷಾಂತರ ಮಂದಿ ಇದ್ದಾರೆ. ಅವರಿಗೆ ಇದೊಂದು ರೀತಿಯಲ್ಲಿ ಈಗಾಗಲೇ ಬರ್ಡನ್ ಆಗುತ್ತೆ. ಮುಖ್ಯವಾಗಿ ಹಾಲಿನ ದರ ಏರಿಕೆ, ಬಸ್ಸಿನ ದರ ಏರಿಕೆ, ಅದ್ರ ಜೊತೆಗೆ ಈಗ ಮೆಟ್ರೋ ದರವು ಏರಿಕೆ ಆಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ನೀರಿನ ದರವು ಕೂಡ ಬೆಂಗಳೂರಲ್ಲಿ ಏರಿಕೆ ಆಗ್ತಾ ಇರುವಂತ ಮಾಹಿತಿ ಇದೆ. ಹಾಗಾಗಿ ದಿನನಿತ್ಯದ ಅಗತ್ಯ ವಸ್ತುಗಳು, ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಇದು ಸಾಕಷ್ಟು ಹೊರೆ ಆಗುವಂತದ್ದು ಕೂಡ ಸತ್ಯ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.